ಈ ಹೊರಮಾವು ಅಗ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೀಗ ಆಲ್ರೆಡಿ ನವೆಂಬರ್ನಲ್ಲಿ ಇವರಿಗೆ ಪ್ರೊವಿಷನಲ್ ಆರ್ಡರ್ನ ನಾವು ಕೊಟ್ಟಿದ್ವಿ ಕೆಲಸ ಸ್ಟಾಪ್ ಮಾಡೋದಕ್ಕೆ. ಮತ್ತು ಇದನ್ನು ನೆಕ್ಸ್ಟ್ ಕನ್ಫರ್ಮೇಟರಿ ಆರ್ಡರ್ ಇವತ್ತು ಜಾರಿ ಮಾಡಿ ಮತ್ತು ಅವರು ತಗೊಳ್ಳೋದಕ್ಕೆ ನಿರಾಕರಿಸಿದ್ರಿಂದ ಅವರಿಗೆ ಮಾಜರ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಪ್ರತಿ ಮನೆ ಮೇಲೆ. ಆ್ಯಂಡ್ ಇವತ್ತೇನಿದೆ ಇಲ್ಲಿ ಅವರು ಪಡೆದಿರುವಂಥ ವಿದ್ಯುತ್ ಸಂಪರ್ಕ ಇರ್ಬೋದು, ಹಾಗೆ ಬೇರೆ ಅದರ್ ಅಮ್ಯುನಿಟೀಸ್ ಎಲ್ಲ ಇವತ್ತು ಕಟ್ತಾ ಆಗ್ತಾಯಿದೆ. ಮತ್ತು ನಮ್ಮ GBA ವತಿಯಿಂದ ಇಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕೋದಕ್ಕೆ ಹೇಳಿದ್ದೀನಿ ಇಂಜಿನಿಯರ್ಸ್ ಇನ್ನೇನು ಈಗ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಆ್ಯಂಡ್ ವಿ ಆರ್ ಸೀರಿಂಗ್ ಆಲ್ ದಿಸ್ 39 ಪ್ರಾಪರ್ಟೀಸ್ ಅಂಟಿಲ್ ಇದು ಎನ್ಫೋರ್ಸ್ಮೆಂಟ್ ಟೀಮ್ ಬಂದು ಇದು ಡೆಮಾಲಿಷನ್ ಆಗೋವರೆಗೂ ಇದು GBA ಸುಪರ್ದಿನಲ್ಲೇ ಇರುತ್ತೆ. ಈಗ ಈ 39 ಮನೆಗಳಿಗೂ ಫಾರ್ ಸೇಲ್ ಅಂತ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಫಾರ್ ಸೇಲ್ ಅಂತ ಅವರು ಬಿಲ್ಡರ್ ಕಡೆಯಿಂದ ಹಾಕಿರ್ಬೋದು. ಇದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತು ಇದು ಒಂದ್ಸಲ ಕನ್ಫರ್ಮೇಟರಿ ಆರ್ಡರ್ ಆದಮೇಲೆ ಪಬ್ಲಿಕ್ ಇದು ನೋಟಿಸಿಗೆ ಬರಲಿ ಅಂತಲೇ ಇದನ್ನು ಸೀಲ್ ಮಾಡಿ ಅವರು ಅಂದರೆ ಯಾರು ಕೂಡ ಇಲ್ಲಿ ಮೋಸ ಹೋಗೋದು ಬೇಡ ಅನ್ನೋ ದೃಷ್ಟಿಯಿಂದನೇ ಮಾಡ್ತಾ ಇರುವಂಥ ಕೆಲಸ ಇದು. ಮತ್ತು ಇಷ್ಟು ದೊಡ್ಡ ಮನೆಗಳಾಗ್ಬಿಟ್ಟಿದೆ, ಇಷ್ಟು ಲೇಔಟ್ ಆಗಿಬಿಟ್ಟಿದೆ. ಈ ದಿವಸ ನಿಮ್ಮ ಅಧಿಕಾರಿಗಳು ಇದು ಯಾವುದು ರಾತ್ರಿ ಕಟ್ಟಿರುವಂಥ ಮನೆ ಅಲ್ಲ. ನಿನ್ನೆ ರಾತ್ರಿ ಕಟ್ಟಿ ಇವತ್ತು ಬೆಳಗ್ಗೆ ಪೊಸಿಷನಿಗೆ ಕೊಡ್ತಾ ಇರುವಂಥ ಮನೆ ಅಲ್ಲ. ಈ ಹಿಂದೆ ಅದನ್ನು ಏನಕ್ಕೆ ಕಟ್ಟಕ್ಕೆ ಬಿಟ್ಟರು, ಯಾವ ಕಾರಣದಿಂದ ಕಟ್ಟೋದಕ್ಕೆ ಬಿಟ್ಟರು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದಾರೆ. ಈವನ್ ಲೋಕಾಯುಕ್ತದಿಂದ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾವು ಕೂಡ ಮಾಡ್ತೀವಿ ಆ ನಿಟ್ಟಿನಲ್ಲಿ ಯಾರಿದ್ರು ಇದನ್ನು ಕಟ್ಟುವಾಗ. ಮತ್ತು ವೈ ಡಿಂಟ್ ಸ್ಟಾಪ್ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ಈಗ ಅದು ಕಟ್ಟಿ ಆದಮೇಲೆ ನಿಲ್ಲಿಸೋದಕ್ಕಿಂತ ಕಟ್ಟುವಾಗ ನಿಲ್ಲಿಸೋದು ಯಾವತ್ತೂ ಸೂಕ್ತ ಇರುತ್ತೆ. ಮತ್ತು ಅದರಿಂದ ತುಂಬ ಆಗುವಂಥ ಏನಂತಾರೆ ಹಣಕಾಸಿನ ದುರುಪಯೋಗವನ್ನು ನಾವು ತಡಿಬೋದಾಗಿರುತ್ತೆ. ಸೊ ವೈ ಇಟ್ ಈಸ್ ನಾಟ್ ಸ್ಟಾಪ್ಡ್ ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ ಇದಾದಮೇಲೆ. ಈ ಹೊರಮಾವು ಅಗ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೀಗ ಆಲ್ರೆಡಿ ನವೆಂಬರ್ನಲ್ಲಿ ಇವರಿಗೆ ಪ್ರೊವಿಷನಲ್ ಆರ್ಡರ್ನ ನಾವು ಕೊಟ್ಟಿದ್ವಿ ಕೆಲಸ ಸ್ಟಾಪ್ ಮಾಡೋದಕ್ಕೆ. ಮತ್ತು ಇದನ್ನು ನೆಕ್ಸ್ಟ್ ಕನ್ಫರ್ಮೇಟರಿ ಆರ್ಡರ್ ಇವತ್ತು ಜಾರಿ ಮಾಡಿ ಮತ್ತು ಅವರು ತಗೊಳ್ಳೋದಕ್ಕೆ ನಿರಾಕರಿಸಿದ್ರಿಂದ ಅವರಿಗೆ ಮಾಜರ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಪ್ರತಿ ಮನೆ ಮೇಲೆ. ಆ್ಯಂಡ್ ಇವತ್ತೇನಿದೆ ಇಲ್ಲಿ ಅವರು ಪಡೆದಿರುವಂಥ ವಿದ್ಯುತ್ ಸಂಪರ್ಕ ಇರ್ಬೋದು, ಹಾಗೆ ಬೇರೆ ಅದರ್ ಅಮ್ಯುನಿಟೀಸ್ ಎಲ್ಲ ಇವತ್ತು ಕಟ್ತಾ ಆಗ್ತಾಯಿದೆ. ಮತ್ತು ನಮ್ಮ GBA ವತಿಯಿಂದ ಇಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕೋದಕ್ಕೆ ಹೇಳಿದ್ದೀನಿ ಇಂಜಿನಿಯರ್ಸ್ ಇನ್ನೇನು ಈಗ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಆ್ಯಂಡ್ ವಿ ಆರ್ ಸೀರಿಂಗ್ ಆಲ್ ದಿಸ್ 39 ಪ್ರಾಪರ್ಟೀಸ್ ಅಂಟಿಲ್ ಇದು ಎನ್ಫೋರ್ಸ್ಮೆಂಟ್ ಟೀಮ್ ಬಂದು ಇದು ಡೆಮಾಲಿಷನ್ ಆಗೋವರೆಗೂ ಇದು GBA ಸುಪರ್ದಿನಲ್ಲೇ ಇರುತ್ತೆ. ಈಗ ಈ 39 ಮನೆಗಳಿಗೂ ಫಾರ್ ಸೇಲ್ ಅಂತ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಫಾರ್ ಸೇಲ್ ಅಂತ ಅವರು ಬಿಲ್ಡರ್ ಕಡೆಯಿಂದ ಹಾಕಿರ್ಬೋದು. ಇದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತು ಇದು ಒಂದ್ಸಲ ಕನ್ಫರ್ಮೇಟರಿ ಆರ್ಡರ್ ಆದಮೇಲೆ ಪಬ್ಲಿಕ್ ಇದು ನೋಟಿಸಿಗೆ ಬರಲಿ ಅಂತಲೇ ಇದನ್ನು ಸೀಲ್ ಮಾಡಿ ಅವರು ಅಂದರೆ ಯಾರು ಕೂಡ ಇಲ್ಲಿ ಮೋಸ ಹೋಗೋದು ಬೇಡ ಅನ್ನೋ ದೃಷ್ಟಿಯಿಂದನೇ ಮಾಡ್ತಾ ಇರುವಂಥ ಕೆಲಸ ಇದು. ಮತ್ತು ಇಷ್ಟು ದೊಡ್ಡ ಮನೆಗಳಾಗ್ಬಿಟ್ಟಿದೆ, ಇಷ್ಟು ಲೇಔಟ್ ಆಗಿಬಿಟ್ಟಿದೆ. ಈ ದಿವಸ ನಿಮ್ಮ ಅಧಿಕಾರಿಗಳು ಇದು ಯಾವುದು ರಾತ್ರಿ ಕಟ್ಟಿರುವಂಥ ಮನೆ ಅಲ್ಲ. ನಿನ್ನೆ ರಾತ್ರಿ ಕಟ್ಟಿ ಇವತ್ತು ಬೆಳಗ್ಗೆ ಪೊಸಿಷನಿಗೆ ಕೊಡ್ತಾ ಇರುವಂಥ ಮನೆ ಅಲ್ಲ. ಈ ಹಿಂದೆ ಅದನ್ನು ಏನಕ್ಕೆ ಕಟ್ಟಕ್ಕೆ ಬಿಟ್ಟರು, ಯಾವ ಕಾರಣದಿಂದ ಕಟ್ಟೋದಕ್ಕೆ ಬಿಟ್ಟರು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದಾರೆ. ಈವನ್ ಲೋಕಾಯುಕ್ತದಿಂದ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾವು ಕೂಡ ಮಾಡ್ತೀವಿ ಆ ನಿಟ್ಟಿನಲ್ಲಿ ಯಾರಿದ್ರು ಇದನ್ನು ಕಟ್ಟುವಾಗ. ಮತ್ತು ವೈ ಡಿಂಟ್ ಸ್ಟಾಪ್ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ಈಗ ಅದು ಕಟ್ಟಿ ಆದಮೇಲೆ ನಿಲ್ಲಿಸೋದಕ್ಕಿಂತ ಕಟ್ಟುವಾಗ ನಿಲ್ಲಿಸೋದು ಯಾವತ್ತೂ ಸೂಕ್ತ ಇರುತ್ತೆ. ಮತ್ತು ಅದರಿಂದ ತುಂಬ ಆಗುವಂಥ ಏನಂತಾರೆ ಹಣಕಾಸಿನ ದುರುಪಯೋಗವನ್ನು ನಾವು ತಡಿಬೋದಾಗಿರುತ್ತೆ. ಸೊ ವೈ ಇಟ್ ಈಸ್ ನಾಟ್ ಸ್ಟಾಪ್ಡ್ ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ ಇದಾದಮೇಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.